ಮೇಡಮ್ಮ ಯಾವ ಊರಿಂದ ಬಂದಿರೋದು? ಬನ್ನಟ್ಟಿಯಿಂದ ಬಂದಿರೋದು. ಹೌದು, ನೀನು ನನ್ನ ಹತ್ರ 3 ತಿಂಗಳ ಹಿಂದೆ ಬಂದಿದ್ದೆ ಅಲ್ವಾ ಕೆಲಸಕ್ಕೆ? ಬಂದಿದ್ದೆ, ಆದರೆ ಅಲ್ಲಿ ನಾಯಿ ಇದೆ ಅನ್ನೋ ಕಾರಣಕ್ಕೆ ಹೆದರಿ ನಾನು ವಾಪಸ್ಸು ಊರಿಗೆ ರಿಟರ್ನ್ ಹೋದೆ. ನಮ್ಮ ಮನೆಯವರೇ ಕರ್ಕೊಂಡೋಗಿ ನಿನ್ನ ಬಸ್ ಹತ್ಸಿದ್ರಲ್ವಾ? ನಮ್ಮ ಮನೆಯವ್ರು ಕರ್ಕೊಂಡೋಗಿ ನಿನ್ನ ಬಸ್ ಹತ್ಸಿದ್ರು, ನೀನು ಭಯ ಪಟ್ಬಿಟ್ಟಿದ್ದೆ. 2 ನಾಯಿ ನೋಡಿ, ಮನೆ ಕೆಲಸಕ್ಕಾದರೆ ಬರ್ತೀನಿ ಅಂತ ಹೇಳಿದ್ದೆ ಅಲ್ವೇನಮ್ಮ? ಇವತ್ತು ನೀನು ಬಂದಿದ್ಯಾ. ಇಲ್ಲಿ ಮೇಡಮ್ ಒಬ್ಬರೇ ಇರೋದು, ಗೊತ್ತಾಯ್ತಾ? ಇವ್ರು ಮೇಡಮ್ ಹೆಂಗೆ ಹೇಳ್ತಾರೋ ಕೆಲಸ ಮಾಡ್ಕೊಂಡು ಹೋಗಬೇಕು. ಇಲ್ಲಿ ನಾಯಿ ಬೆಕ್ಕು ಏನೂ ಇಲ್ಲ, ಗೊತ್ತಾಯ್ತಾ? ಅಚ್ಚುಕಟ್ಟಾಗಿ ಮೇಡಮ್ ಹೆಂಗೆ ಹೇಳ್ತಾರೋ ಅವ್ರು ಹೇಳಿದ ಕೆಲಸ ಮಾಡಿಕೊಂಡು ನಮಗೂ ಒಳ್ಳೆ ಹೆಸರು ತೊಗೊಂಬನ್ನಿ, ಮೇಡಮ್ಗೂ ಒಳ್ಳೆ ಹೆಸರು ತೊಗೊಂಬನ್ನಿ, ಗೊತ್ತಾಯ್ತಾ? ಇಲ್ಲೇನು ಎದುರುಕೊಡೋ ಅವಶ್ಯಕತೆ ಇಲ್ಲ. ನೀನು ಫ್ರೀ ಇದ್ದಾಗ ನನಗೆ ಕಾಲ್ ಮಾಡು, ನಾನು ಫ್ರೀ ಇದ್ದಾಗ ನಿನ್ನ ಹತ್ರ ಮಾತಾಡ್ತೀನಿ. ಅಯ್ಯೋ ಮೇಡಮ್ ಫೋನ್ ಮಾಡಲಿಲ್ಲ ಅನ್ಕೋಬೇಡ, ನನ್ನ ಸ್ವಲ್ಪ ಕೆಲಸಗಳಿದೆ ಈಗ, ಗೊತ್ತಾಯ್ತಾ? ಹಾಂ, ಅಚ್ಚುಕಟ್ಟಾಗಿ ಇಲ್ಲೇನು ನಿನಗೆ ಪ್ರಾಬ್ಲಮ್ ಇಲ್ಲ, ಮೇಡಮ್ ಜೊತೆನೇ ಇರ್ತೀಯ, ಗೊತ್ತಾಯ್ತಾ? ಅವ್ರೇನಾದರೂ ಹೊರಗಡೆ ಹೋದರೆ ಅವ್ರು ಬೀಗ ಹಾಕೊಂಡು ಹೋಗ್ತಾರೆ ಅಷ್ಟೇ. ನಿನಗೆ ಊಟ ತಿಂಡಿ ಎಲ್ಲ ಕೊಟ್ಬಿಟ್ಟು ಹೋಗ್ತಾರೆ, ಏನು ಹೆದರ್ಕೋಬೇಡ, ಸರಿನಾ? ಹಾಂ, ಆರಾಮ್ಸೆ ಮಾಡ್ಕೊಂಡೋಗಮ್ಮ, ಒಳ್ಳೇದಾಗಲಿ. ಓಕೆ ಅಮ್ಮ, ಥ್ಯಾಂಕ್ ಯು.